ಹಾಯ್ ಫ್ರೆಂಡ್ಸ್, ಇವತ್ತು ಡೇ 5 to 6 ಕೇದಾರ್ನಾಥ್ ಯಾತ್ರೆ. ನನ್ನ ಲೈಫಲ್ಲಿ ಮರೆಯೋಕ್ಕಾಗದೇ ಇರೋವಂಥ ದಿನ. ನಮ್ಮ ಮನೆಯವರೆಲ್ಲ ಸೇರಿ ನನ್ನ ಬರ್ತ್ಡೇನ ಕೇದಾರ್ನಾಥ್ ಯಾತ್ರೆಯಲ್ಲಿ ನನಗೆ ಗೊತ್ತಿಲ್ಲದಿರೋ ಹಾಗೆ ಸರ್ಪ್ರೈಸ್ ಆಗಿ ನನ್ನ ಬರ್ತ್ಡೇ ಸೆಲೆಬ್ರೇಷನ್ನ ಮಾಡಿದ್ರು. ಬ್ರೋ ಬನ್ನಿ, ಎಲ್ಲರೂ ಬನ್ನಿ 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 ಬ್ರದರ್ ಬನ್ನಿ ಬನ್ನಿ, ನೀವೇ ಬರ್ಬೇಕು, ಬನ್ನಿ ಬ್ರದರ್ ಬನ್ನಿ ಬನ್ನಿ ಬನ್ನಿ. ವಿಡಿಯೋ பண்ணுங்க, அவர் மூஞ்சி தெரியும். பண்ணிட்டேன் ப்ரோ. ஏய் யாரா அந்த மேல வச்சீங்களா? ವಿಡಿಯೋ ಕಾಲ್ தான். ಬೆಳಿಗ್ಗೆ 2 ಗಂಟೆಗೆ ರೆಡಿಯಾಗಿ ಟ್ರಕ್ಕಿಂಗ್ ಹೊರಡೋಕ್ಕೆ ಶುರು ಮಾಡಿದ್ವಿ. ನಾವು ಅರ್ಲಿ ಮಾರ್ನಿಂಗ್ 3 ಗಂಟೆಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. 3 ಗಂಟೆಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ರು. ಇಷ್ಟೊಂದು ಕ್ರೌಡು, ಇಷ್ಟೊಂದು ರಶ್ಶು. ನಾವು ಕೇದಾರ್ನಾಥಕ್ಕೆ ಬರೋಕ್ಕೆ ಮುಂಚೆ ಈ ಪಾಸ್ ಮಾಡಿಸಿರ್ತೀವಲ್ಲ, ಅದನ್ನು ಇಲ್ಲಿ ಸ್ಕ್ಯಾನ್ ಮಾಡಿಸಿ ನಾವು ಮುಂದೆ ಹೋಗಬೇಕು. ಈ ಬ್ರಿಡ್ಜಿಂದ ಮುಂದಕ್ಕೆ ಶೇರಿಂಗ್ ಜೀಪ್ಗಳು ಸಿಗುತ್ತೆ. ಆರಾಮಾಗಿ ಗೌರಿಕುಂಡ್ಗೆ ಅಂತ ಶೇರಿಂಗ್ ಜೀಪ್ಗಳು ಹೋಗ್ಬೋದು. ಬೆಳಗಿನ ಟಿಫನ್ಗೆ ಪುಳಿಯೋಗರೆ ರೆಡಿ ಮಾಡಿಸಿದ್ರು. ಅಲ್ಲೇ ಟಿಫನ್ ಮಾಡಿಕೊಂಡು ನಂತರ ನಮ್ಮ ಟ್ರಕ್ನ ಸ್ಟಾರ್ಟ್ ಮಾಡಿದ್ವಿ. ಬರ್ತಾ ಇದ್ದಾರೆ. ಮಾತಾಡಿ, ಹೇಗಿದೆ ಎಕ್ಸ್ಪೀರಿಯನ್ಸು? ಬಂದಿರೋದೇ ಬರೀ 7 ಕಿಲೋಮೀಟ್ರ್. ನಾವಿನ್ನ ಟ್ರಕ್ಕಿಂಗ್ ಇನ್ನೂ 15 ಕಿಲೋಮೀಟರ್ಸ್ ಐತೆ. ಅಷ್ಟು ಬೇಗ ಸುಸ್ತು ಅಂದ್ರೆ ಹೆಂಗೆ? ಇವತ್ತು ನಾನು ಕೇದಾರ್ನಾಥ್ ಟ್ರಕ್ಕಿಂಗ್ ಮಾಡ್ತಾಯಿದ್ದೀನಿ. ವೆದರ್ ಹೇಳಬೇಕು ಅಂದರೆ ತುಂಬಾ ಕ್ಲಿಯರ್ ಆಗಿದೆ. ಟ್ರಕ್ ಮಾಡೋರು ಆರಾಮಾಗಿ ಟ್ರೆಕ್ಕಿಂಗ್ ಮಾಡ್ಬೋದು ಅಂತ ಹೇಳ್ತೀನಿ. ನಾವೀಗ ಒಂದು 7-8 ಕಿಲೋಮೀಟ್ರ್ ಟ್ರಕ್ ಮಾಡಿದ್ದೀವಿ. ಹೆಲಿಕಾಪ್ಟ್ರು ಸೇವೆಗಳು ಎಲ್ಲ ಓಪನ್ ಆಗಿದೆ. ಬರೋರು ಆರಾಮಾಗಿ ಬಂದು ದರ್ಶನ ಮಾಡ್ಬೋದು. ನಮ್ಮ ಅಣ್ಣ ಅತ್ತಿಗೆಯವರು, ನಮ್ಮ ಅಣ್ಣ ಅತ್ತಿಗೆ, ಹೊಸ ಅಣ್ಣ ಅತ್ತಿಗೆ.
ಗೌರಿಕುಂಡಿಂದ ಈ ಸೇತುವೆಗೆ ಬರೋದಕ್ಕೆ ಸುಮಾರು 9 to 10 ಕಿಲೋಮೀಟರ್ಸ್ ಆಗುತ್ತೆ. ಆರಾಮಾಗಿ ಟ್ರಕ್ ಮಾಡ್ಕೊಂಡು ಬರ್ಬೋದು. ನಂತರ ಬ್ರಿಡ್ಜ್ ದಾಟಿದ ಮೇಲೆ 12 ಕಿಲೋಮೀಟ್ರು ಟ್ರಕ್ ಮಾಡೋದಕ್ಕಂತೂ ತುಂಬಾ ಕಷ್ಟ ಇರುತ್ತೆ. ನಾನು ಸುಮಾರು 20ರಿಂದ 30 ಕಡೆ ಬ್ರೇಕ್ ತಗೊಂಡು ನಂತರ ಟ್ರಕ್ಕಿಂಗ್ ಶುರು ಮಾಡಿದ್ದೀನಿ. ಕೇದಾರ್ನಾಥಲ್ಲಿ ಊಟ ತಿಂಡಿ, ವಾಟರ್ ಬಾಟಲ್, ಆಲೂ ಪರೋಟ, ಮ್ಯಾಗಿ ಬೆಲೆ ಎಲ್ಲ ತುಂಬಾ ಜಾಸ್ತಿ ಇರುತ್ತೆ. ಇಲ್ಲಿ ಜನಗಳು ಎಷ್ಟು ಕಷ್ಟಪಡ್ತಾರೆ ಅನ್ನೋದನ್ನು ನೀವೇ ನೋಡಿ. ನನ್ನ ಬಿಗ್ ಡ್ರೀಮ್ನ ಸಾಧಿಸ್ಬಿಟ್ಟೆ ಇವತ್ತು. ಕೇದಾರ್ನಾಥ್ ಯಾತ್ರೆ, ಅದು ಸ್ನೋ ಲೈವ್ ನೋಡ್ತಾ ಇರೋದು. ಇದು ನಮ್ಮ ಮಾರ್ಕೆಟಿಂಗ್ಗೆ, ಇದು ನನ್ನ ಶ್ರೇಯಸ್ಗೆ, ಇದು ನನ್ನ ಮುದ್ದು ವೈಫ್ಗೆ, ಇದು ನನ್ನ ಅಮ್ಮಂಗೆ, ನಮ್ಮ ಅತ್ತಿಗೆಗೆ, ಇದು ನಮ್ಮ ಅಣ್ಣಂಗೆ. ಮೇಲೆ ಹೋಗ್ತಾ ಹೋಗ್ತಾ ವೆದರ್ ಅಂತೂ ಸಡನ್ನಾಗಿ ಚೇಂಜ್ ಆಯಿತು. ಹಿಮ ಹಾಗೂ ಮಳೆ ಸ್ಟಾರ್ಟ್ ಆಯಿತು. ಅಲ್ಲಿರೋ ಚಳಿಗಂತೂ ತಡ್ಕೊಳಕ್ಕೆ ಆಗೋದಿಲ್ಲ, ಅಷ್ಟೊಂದು ಕೂಲ್ಡ್ ವೆದರು. ಇದು ಕುದುರೆ ಸ್ಟ್ಯಾಂಡು. ಇಲ್ಲಿಂದ ಕುದುರೆಲಿ ಬಂದವರು ಕೇದಾರ್ನಾಥ್ಗೆ 2 ಕಿಲೋಮೀಟ್ರ್ ನಡ್ಕೊಂಡೇ ಹೋಗಬೇಕು. ಹಾಯ್ ಹಲೋ ಫ್ರೆಂಡ್ಸ್, ಕೇದಾರ್ನಾಥ್ ಟ್ರಕ್ನ ನಾವು ಬೆಳಿಗ್ಗೆ 3 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ. ಈಗ ಎಕ್ಸಾಕ್ಟ್ ಮಧ್ಯಾಹ್ನ 3 ಗಂಟೆಗೆ ಬಂದು ತಲುಪಿದ್ದೀವಿ. ತುಂಬಾ ಚೆನ್ನಾಗಿತ್ತು. ಬೆಳಗ್ಗೆ ಬರ್ಬೇಕಾದ್ರೆ ತುಂಬ ಬಿಸಿಲು, ಚಳಿ ಇತ್ತು. ಸಡನ್ನಾಗಿ 2 ಗಂಟೆ ಆದಮೇಲೆ ಮಳೆ ಶುರು ಆಯಿತು. ಅಲ್ಲಿ ಕೇದಾರ್ನಾಥ್ ಗೋಪುರ ಕಾಣಿಸ್ತಾ ಇದೆ ನೋಡಿ, ಅದೇ ದೇವಸ್ಥಾನ. ನಮ್ಮ ಅದೇ 3 ಇದ್ದಾರೆ. ಅವ್ರು ಕೇಳ್ತಾ ಇದ್ರು, ಬಾ ಬ್ರೋ ಆಚೆ, ನೀನು ಬ್ಯಾಗ್ ಇಡಪ್ಪ ಸಮಯ.
ನೋಡು ಕೇದಾರ್ನಾಥ್ಲಿ ನಮ್ಮ ಟೆಂಟ್ ಇದು. ಇವತ್ತು ಒಂದು ನೈಟ್ ಪೂರ್ತಿ ಇಲ್ಲೇ ಇರ್ತೀವಿ. ಸೂಪರ್ ಆಗಿದೆ ಮಾತ್ರ. ಸಾಕಾಗೋಯ್ತೈತೆ ಇಲ್ಲ, ನನ್ನ ಚಳಿ ಒಂದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊತೀನಿ. ಇವಾಗ ಹಾಕೋತೀನಿ ನಾನೇ ಇಲ್ಲ. ಕರೆಕ್ಟಾಗಿ ದೇವಸ್ಥಾನ ಹತ್ರ ಹೋಯ್ತೈತೆ ನೋಡಿ. ಅದು ಏನು ಸಡನ್ ಆಗಿ ಹಿಂಗೆ ಬಂದ್ಬಿಡ್ತು ಅಲ್ಲೋಡೆ. ಪ್ರಾಕ್ಟೀಸ್ ಮಾಡ್ಕೊಂತ ಎಸ್ಸಿಗೆ ಅದು ಯಾವುದೋ ಫುಲ್ ನೋಡಿ ಫ್ರಿಜ್ಜಾಗಿ ಬಂದಂಬತ್ತಾಯ್ತು ನೋಡಿ. ಅಲ್ಲೇ ಫಾಗ ಹೊಡೆದಂಗೆ ಐತೆ ಸೇಮ್ ಇದು. ಸಂತೋಷ ಸಾಕು. ಸಂಜೆ 6:30ಗೆ ಮಹಾಮಂಗಳಾರತಿ ಶುರು ಆಗುತ್ತೆ. ಇಷ್ಟು ದಿನ ನಾನು ವಿಡಿಯೋಗಳಲ್ಲಿ ಆರತಿ ನೋಡ್ತಾ ಇದ್ದೆ. ಇವತ್ತು ಲೈವ್ ಆಗಿ ನಾನು ಆರತಿನ ನೋಡ್ತಾ ಇದ್ದೀನಿ. ತುಂಬಾ ಖುಷಿ ಆಯಿತು. ನೈಟ್ ಊಟ ಮಾಡಿಕೊಂಡು 2 hours ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ನಂತರ ಅರ್ಲಿ ಮಾರ್ನಿಂಗ್ 12:30 ಸ್ಪರ್ಶ ದರ್ಶನಕ್ಕೆ ಕ್ಯೂ ಲೈನ್ ಇದು. ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಜನ ಸ್ವಲ್ಪ ಕಮ್ಮಿ ಇದ್ದಾರೆ. ಇನ್ನು 2 hours ಆದರೆ ತುಂಬಾ ರಶ್ ಆಯ್ತಾರೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಈಗಲೇ ಹೊಡ್ತಾ ಇದ್ದೀವಿ. ಬೆಳಿಗ್ಗೆ 4 ಗಂಟೆಗೆ ಸ್ಪರ್ಶ ದರ್ಶನಕ್ಕೆ ನಮ್ಮನ್ನು ಬಿಟ್ಟರು. ಬೆಳಿಗ್ಗೆ 5:15ಗೆ ಸ್ಪರ್ಶ ದರ್ಶನ ಮಾಡಿ ಪೂಜೆ ಮುಗಿಸ್ಕೊಂಡು ಭೀಮಶಿಲಾ ನೋಡೋಕೆ ಬಂದ್ವಿ. ಕಾಲಭೈರವ ಬಾಬಾ ಟೆಂಪಲ್ ನೋಡಿಕೊಂಡು ಶಂಕರಾಚಾರ್ಯರ ಧ್ಯಾನ ಮಂದಿರ ಹಾಗೂ ಸ್ಟ್ಯಾಚು ನೋಡಿಕೊಂಡು ಕೇದಾರ್ನಾಥಲ್ಲಿರೋ 5 ಸ್ಥಳಗಳನ್ನು ನೋಡಿಕೊಂಡು ಬೆಳಿಗ್ಗೆ 10 ಗಂಟೆಗೆ ಹೊರಡೋಕ್ಕೆ ಟ್ರೆಕ್ ಸ್ಟಾರ್ಟ್ ಮಾಡಿದ್ವಿ. ಕೇದಾರ್ನಾಥ್ ಎಕ್ಸಿಟ್ ಪಾಯಿಂಟ್ ಇದು, ಟ್ರೆಕ್ಕಿಂಗ್ ಎಂಡ್ ಪಾಯಿಂಟ್. ಇವತ್ತು ನನ್ನ ಕೇದಾರ್ನಾಥ್ ಯಾತ್ರೆಯ 8ನೇ ದಿನ. ಎಲ್ಲ ಮುಗಿಸ್ಕೊಂಡು ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಕೇದಾರ್ನಾಥ್ ಯಾತ್ರೆನ ಮುಗಿಸ್ಕೊಂಡು 11ನೇ ದಿವಸಕ್ಕೆ ನಾನು ಮನೆಗೆ ಬಂದೆ. ಬೆಲ್ಲ ಕಲ್ತ್ಕೊಂಡು ದೇವ್ರ ಮಕ್ಕ ನೋಡ್ಕೊಂಡು ಹೋಗೋದು. ಇದು ಗಣಪತಿ ನೋಡ್ಕೊಂಡು ಹೋಗೋದು.
ಸ್ಟಾರ್ಟ್. ಏನು ಮಗನ ಇದು ಟಿವಿ ಆಫ್ ಮಾಡಿ. ಇನ್ನೊಂದು ಏನು ಬರಲ್ಲ ಮಾಡಿ ಕಡಿಲೆ ಕಡಿಲೆ ಇಲ್ಲಿ ಸೆಂಟ್ರಲ್ ಇಟ್ಕೊಂಡು ಈಗ ಫಿಟ್ಟಿಂಗ್ ಅಲ್ಲಪ್ಪ. ಹಾಂ ಈಗ ಫಿಟ್ಟಿಂಗ್ ನಿಂಗೆ ಕಪ್ಪಿಗೆ ಹಂಗೆ ಅವಳಿಸಿನ ಇಬ್ರು ಒಂದೊಂದು ಯಾವ್ದು ತೋರಿಸಿದ್ದು ಸಕ್ಕತ್ತಾಗದ. ಎರಡು ಹಾಕ್ತೀನಿ ಅಂತಿ ಎಷ್ಟು ಮಟ್ಟ ಮಾಡಿರ್ಬೇಕು ನೋಡಿ ಅಲ್ವಾ. ಫಾರ್ಮುಲಾ ಮಾಡ್ಸಿದ್ರು ಕಪ್ ಮಾಡಕ್ಕಾಗಲಿಲ್ಲ. ಇನ್ನೂ ಐದೈತೆ ತೇಜಸ್ಸು ಸುಸ್ತಾಯ್ತಿದ್ದಂತ. ಯಾವಾಗಿಂದ ಬರ್ತೀಯ ಸ್ಕೂಲ್ಗೆ? ಮಂಡೆಯಿಂದ. ಅಲ್ಲಿ ಗಂಟ ಮನೇಲೆ ಇರ್ತೀಯಾ? ಕೇದಾರ್ನಾಥ್ ಹತ್ರ ತಂದಿದ್ದ. ಶ್ರೇಯ ಕುತ್ಕಪ್ಪ. ಶ್ರೇಯೋ ಯಾವ ಸ್ಕೂಲ್ಗೆ? ಏನಕ್ಕೆ? ಶನಿವಾರ ಬಾಯ್. ಇನ್ನೊಂದು ಇದೊಂದು ಓಪನ್ ಮಾಡಿ ತೋರಿಸಿ, ಚೆನ್ನಾಗೈತೆ. ನಾವು ಕೊಟ್ಬೋದಿದ್ದಾನ ಚಿಕ್ಕಿ ಏನಕ್ಕೆ? ಎಲ್ಲಿ ಕಟ್ಕೊಳ್ಳೋದು? ಕೈಗೆ ಕಟ್ತೀವಿ, ಎಲ್ಲಿ ಕಟ್ಬೋದು. ದಾರ ರುದ್ರಾಕ್ಷಿ ಐತೆ. ರುದ್ರಾಕ್ಷಿ ಒಂದು ಕಡಲೆ ಬೀಜ. ಒಂದೊಂದ ಕೊಡ್ತೀನಿ. ಅಷ್ಟು ಬೇಗ ಬಿಚ್ಚಿರೋದು ನಾನು. ಎಲ್ಲಿ ತೋರಿಸು. ಎಲ್ಲ ಕೇದಾರ್ನಾಥ್. ಟರ್ನ್ ಮಾಡಿ. ಸೌಂಡ್ ಮಾಡ್ಬೇಡ ಮಮ್ಮಿ. ಏಯ್ ಈಚೆ ಮಗ ಸೇಮ್ ಮೂರು. ಇದು ಸ್ವಲ್ಪ ಚಿಕ್ಕ ಚಿಕ್ಕದು. ಹೌದು.
ಇದು ನಮ್ಮನೆ ಮಾಡ್ಕೊಂಡು ಎರಡು ರವಿ ಇಲ್ಲ ಮಾಡ್ಬಿಟ್ಟು ಪೂಜೆ ಮಾಡಿ ಬ್ಯಾಟ್ರಿ ರವಿಗೆ ನಾ ಇದು